ಉತ್ತರ ಪ್ರದೇಶ ಬುಲ್ಡೋಜರ್ ಅಸ್ತ್ರಕ್ಕೆ ಈಗ ಸುಪ್ರೀಂ ಕೋರ್ಟ್ ಚಾಟಿಯನ್ನ ಬೀಸಿದೆ. ಬುಲ್ಡೋಜರ್ ಕಾರ್ಯಾಚರಣೆಗೆ ಸುಪ್ರೀಂ ಕೋರ್ಟ್ ಬ್ರೇಕ್ ಅನ್ನು ಹಾಕಿದೆ. ಕಟ್ಟಡ ತೆರವು ಮೂಲಭೂತ ಹಕ್ಕು ಕಸಿದಂತೆ ಅದು. ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಆರೋಪಿಗಳ ಮನೆ ಕೆಡುವುದು ಅಸಂವಿಧಾನಿಕ, ಅದು ಸಂವಿಧಾನಿಕ ಅಲ್ಲ. ಅಪರಾಧಿ ಶಿಕ್ಷೆಗೆ ಅವರ ಆಸ್ತಿ ಧ್ವಂಸ ಮಾಡುವಂತಿಲ್ಲ. ವಿಚಾರಣೆಗೆ ಮುನ್ನ ಆರೋಪಿಗೆ ದಂಡ ಕೂಡ ವಿಧಿಸುವಂತಿಲ್ಲ. ಯೋಗಿ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ನೋಡಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಬುಲ್ಡೋಜರ್ ಬಾಬಾ ಅಂತಾನೆ ಫೇಮಸ್ ಆಗಿದ್ರು. ಏನಾದರೂ ಆದ್ರೂ ಕೂಡಲೇ ಸೀದಾ ಹೋಗಿ ಬುಲ್ಡೋಜರ್ ತಗೊಂಡು ಹೋಗ್ತಾರೆ, ಆ ಕಟ್ಟಡಗಳನ್ನ ನೆಲಸಮ ಮಾಡಿ ಬಿಡ್ತಾರೆ. ಅದು ಎಷ್ಟು ಮಟ್ಟಿಗೆ ಫೇಮಸ್ ಆಯ್ತು ಅಂತ ಹೇಳಿದ್ರೆ, ಅದನ್ನ ನಮ್ಮ ಕರ್ನಾಟಕದಲ್ಲೂ ತಗೊಂಡು ಬನ್ನಿ, ಕರ್ನಾಟಕದಲ್ಲೂ ಇಂಥದ್ದೇ ಘಟನೆ ಆದ್ರೆ ಸೀದಾ ಹೋಗಿ ಬುಲ್ಡೋಜರ್ ತಗೊಂಡು ಹೋಗಿ ನೆಲಸಮ ಮಾಡಿಬಿಡಿ ಕಟ್ಟಡ ಅಂತ. ಅದಕ್ಕೆ ಈಗ ಸುಪ್ರೀಂ ಕೋರ್ಟ್ ಈಗ UP ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಜನರಿಗೆ ಒಂದು ಮೂಲಭೂತ ಹಕ್ಕಂತ ಇರುತ್ತೆ, ಆ ಮೂಲಭೂತ ಹಕ್ಕಿಗೆ ಧಕ್ಕೆ ತರುವಂತ ವಿಚಾರ ಇದು. ಸೊ ಆ ಕಾರಣದಿಂದ ಇದನ್ನ ನಿಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಉತ್ತರ ಪ್ರದೇಶ ಬುಲ್ಡೋಜರ್ ಅಸ್ತ್ರಕ್ಕೆ ಈಗ ಸುಪ್ರೀಂ ಕೋರ್ಟ್ ಚಾಟಿಯನ್ನ ಬೀಸಿದೆ. ಬುಲ್ಡೋಜರ್ ಕಾರ್ಯಾಚರಣೆಗೆ ಸುಪ್ರೀಂ ಕೋರ್ಟ್ ಬ್ರೇಕ್ ಅನ್ನು ಹಾಕಿದೆ. ಕಟ್ಟಡ ತೆರವು ಮೂಲಭೂತ ಹಕ್ಕು ಕಸಿದಂತೆ ಅದು. ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಆರೋಪಿಗಳ ಮನೆ ಕೆಡುವುದು ಅಸಂವಿಧಾನಿಕ, ಅದು ಸಂವಿಧಾನಿಕ ಅಲ್ಲ. ಅಪರಾಧಿ ಶಿಕ್ಷೆಗೆ ಅವರ ಆಸ್ತಿ ಧ್ವಂಸ ಮಾಡುವಂತಿಲ್ಲ. ವಿಚಾರಣೆಗೆ ಮುನ್ನ ಆರೋಪಿಗೆ ದಂಡ ಕೂಡ ವಿಧಿಸುವಂತಿಲ್ಲ. ಯೋಗಿ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ನೋಡಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಬುಲ್ಡೋಜರ್ ಬಾಬಾ ಅಂತಾನೆ ಫೇಮಸ್ ಆಗಿದ್ರು. ಏನಾದರೂ ಆದ್ರೂ ಕೂಡಲೇ ಸೀದಾ ಹೋಗಿ ಬುಲ್ಡೋಜರ್ ತಗೊಂಡು ಹೋಗ್ತಾರೆ, ಆ ಕಟ್ಟಡಗಳನ್ನ ನೆಲಸಮ ಮಾಡಿ ಬಿಡ್ತಾರೆ. ಅದು ಎಷ್ಟು ಮಟ್ಟಿಗೆ ಫೇಮಸ್ ಆಯ್ತು ಅಂತ ಹೇಳಿದ್ರೆ, ಅದನ್ನ ನಮ್ಮ ಕರ್ನಾಟಕದಲ್ಲೂ ತಗೊಂಡು ಬನ್ನಿ, ಕರ್ನಾಟಕದಲ್ಲೂ ಇಂಥದ್ದೇ ಘಟನೆ ಆದ್ರೆ ಸೀದಾ ಹೋಗಿ ಬುಲ್ಡೋಜರ್ ತಗೊಂಡು ಹೋಗಿ ನೆಲಸಮ ಮಾಡಿಬಿಡಿ ಕಟ್ಟಡ ಅಂತ. ಅದಕ್ಕೆ ಈಗ ಸುಪ್ರೀಂ ಕೋರ್ಟ್ ಈಗ UP ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಜನರಿಗೆ ಒಂದು ಮೂಲಭೂತ ಹಕ್ಕಂತ ಇರುತ್ತೆ, ಆ ಮೂಲಭೂತ ಹಕ್ಕಿಗೆ ಧಕ್ಕೆ ತರುವಂತ ವಿಚಾರ ಇದು. ಸೊ ಆ ಕಾರಣದಿಂದ ಇದನ್ನ ನಿಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಉತ್ತರ ಪ್ರದೇಶ ಬುಲ್ಡೋಜರ್ ಅಸ್ತ್ರಕ್ಕೆ ಈಗ ಸುಪ್ರೀಂ ಕೋರ್ಟ್ ಚಾಟಿಯನ್ನ ಬೀಸಿದೆ. ಬುಲ್ಡೋಜರ್ ಕಾರ್ಯಾಚರಣೆಗೆ ಸುಪ್ರೀಂ ಕೋರ್ಟ್ ಬ್ರೇಕ್ ಅನ್ನು ಹಾಕಿದೆ. ಕಟ್ಟಡ ತೆರವು ಮೂಲಭೂತ ಹಕ್ಕು ಕಸಿದಂತೆ ಅದು. ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಆರೋಪಿಗಳ ಮನೆ ಕೆಡುವುದು ಅಸಂವಿಧಾನಿಕ, ಅದು ಸಂವಿಧಾನಿಕ ಅಲ್ಲ. ಅಪರಾಧಿ ಶಿಕ್ಷೆಗೆ ಅವರ ಆಸ್ತಿ ಧ್ವಂಸ ಮಾಡುವಂತಿಲ್ಲ. ವಿಚಾರಣೆಗೆ ಮುನ್ನ ಆರೋಪಿಗೆ ದಂಡ ಕೂಡ ವಿಧಿಸುವಂತಿಲ್ಲ. ಯೋಗಿ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ನೋಡಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಬುಲ್ಡೋಜರ್ ಬಾಬಾ ಅಂತಾನೆ ಫೇಮಸ್ ಆಗಿದ್ರು. ಏನಾದರೂ ಆದ್ರೂ ಕೂಡಲೇ ಸೀದಾ ಹೋಗಿ ಬುಲ್ಡೋಜರ್ ತಗೊಂಡು ಹೋಗ್ತಾರೆ, ಆ ಕಟ್ಟಡಗಳನ್ನ ನೆಲಸಮ ಮಾಡಿ ಬಿಡ್ತಾರೆ. ಅದು ಎಷ್ಟು ಮಟ್ಟಿಗೆ ಫೇಮಸ್ ಆಯ್ತು ಅಂತ ಹೇಳಿದ್ರೆ, ಅದನ್ನ ನಮ್ಮ ಕರ್ನಾಟಕದಲ್ಲೂ ತಗೊಂಡು ಬನ್ನಿ, ಕರ್ನಾಟಕದಲ್ಲೂ ಇಂಥದ್ದೇ ಘಟನೆ ಆದ್ರೆ ಸೀದಾ ಹೋಗಿ ಬುಲ್ಡೋಜರ್ ತಗೊಂಡು ಹೋಗಿ ನೆಲಸಮ ಮಾಡಿಬಿಡಿ ಕಟ್ಟಡ ಅಂತ. ಅದಕ್ಕೆ ಈಗ ಸುಪ್ರೀಂ ಕೋರ್ಟ್ ಈಗ UP ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಜನರಿಗೆ ಒಂದು ಮೂಲಭೂತ ಹಕ್ಕಂತ ಇರುತ್ತೆ, ಆ ಮೂಲಭೂತ ಹಕ್ಕಿಗೆ ಧಕ್ಕೆ ತರುವಂತ ವಿಚಾರ ಇದು. ಸೊ ಆ ಕಾರಣದಿಂದ ಇದನ್ನ ನಿಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ನಾಗೇಂದ್ರಗೆ ಸಚಿವ ಸ್ಥಾನ ಬಹುತೇಕ ಫಿಕ್ಸ್ ಆಗಿದೆಯಾ? ನಿನ್ನೆ ಸಿದ್ದರಾಮಯ್ಯ ಮತ್ತು ಇವತ್ತು ಪರಮೇಶ್ವರ್ ಮಾತುಕತೆಯಲ್ಲಿ ಈ ಒಂದು ಭಾವನೆ ವ್ಯಕ್ತ ಆಗಿದೆಯಾ? ವಾಲ್ಮೀಕಿ ನಿಗಮ ಹಗರಣದಿಂದ ಅರೆಸ್ಟ್ ಆಗಿದ್ದಂತಹ ನಾಗೇಂದ್ರ ಜೈಲಿನಿಂದ ಹೊರಬಂದಿರೋ ಹಿನ್ನೆಲೆಯಲ್ಲಿ ಮತ್ತೆ ಸಚಿವ ಸ್ಥಾನವನ್ನು ವಾಪಸ್ ಕೊಡ್ತಾರಾ? KJ ಜಾರ್ಜ್ ಕೇಸನ್ನ ಡಾಕ್ಟರ್ G ಪರಮೇಶ್ವರ್ ಉದಾಹರಣೆ ಕೊಟ್ಟಿರೋದು ನೋಡಿದ್ರೆ ಮತ್ತೆ ಸಚಿವ ಸ್ಥಾನ ಕೊಡ್ತಾರಾ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಈಗ ತಕ್ಷಣಕ್ಕೆ ಆಗಲ್ಲ, ಅದಾಗೋದಿದ್ರು ಡಿಸೆಂಬರ್ ನಂತರನೇ, ಅದಕ್ಕೆ ಹೈಕಮಾಂಡ್ ಅನುಮತಿ ಬೇಕು ಅನ್ನುವಂಥ ಮಾತು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಏನೂ ಆಗಬಹುದು ಅನ್ನುವಂಥ ಒಂದು ಪರಿಸ್ಥಿತಿ ಇದೆ. ವಾಲ್ಮೀಕಿ ನಿಗಮದ ಹಗರಣದಿಂದಾಗಿ ಅರೆಸ್ಟ್ ಆಗಿ ಜೈಲು ಸೇರಿದಂತಹ, ಅಂದರೆ ವಶಕ್ಕೆ ಪಡೆದಿದ್ದಂತಹ ನಾಗೇಂದ್ರ ಅವ್ರನ್ನ ಈಗ ಬೇಲ್ ಮೇಲೆ ಮತ್ತೆ ಹೊರಗಡೆ ಬಿಡಲಾಗಿದೆ. KJ ಜಾರ್ಜ್ ಕೇಸಲ್ಲೂ ಹಾಗೆ ಆಗಿತ್ತು ಅಂತ ಡಾಕ್ಟರ್ G ಪರಮೇಶ್ವರ್ ಉದಾಹರಣೆ ಕೊಟ್ಟಿರೋದು ನೋಡಿದ್ರೆ
ವಾಪಸ್ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಂಡಿರ್ತಕ್ಕಂಥದ್ದು. ಈಗ ಮತ್ತೆ ನಾಗೇಂದ್ರ ಅವ್ರಿಗೂ ಕೂಡ ಸಂಪುಟದಲ್ಲಿ ಸ್ಥಾನ ಸಿಗತ್ತಾ ಹಾಗಾದ್ರೆ ಮತ್ತೆ ಅನ್ನುವಂಥ ಪ್ರಶ್ನೆ ಎದ್ದಿದೆ. ನಿನ್ನೆ ಕೇಳಿದ್ರು, ನಾನು ಹೇಳಿದೆ ನೋಡೋಣಪ್ಪ, ಚುನಾವಣೆ ಎಲ್ಲ ಮುಗಿದ ಮೇಲೆ ಪರಿಶೀಲನೆ ಮಾಡೋಣ ಅಂತ. ಏನಾದರೂ ಪುನರ್ರಚನೆ ಮಾಡುವ ಸಾಧ್ಯತೆ ಇದೆ ಸಂಪುಟ ಪುನರ್ರಚನೆ ಸಾಧ್ಯತೆ ಇಲ್ಲಪ್ಪ. ನಾನು ನಾಗೇಂದ್ರ ಬಗ್ಗೆ ಹೇಳಿದ್ರೆ ಪುನರ್ರಚನೆ ಅಂತ ಕೇಳ್ತಾ ಇದೆಯಾ? ಅಲ್ಲಲ್ಲ, ಸೇರಿಸ್ಕೊತಾರೆ ಮತ್ತೇನಾದರೂ ಬೇರೆ ಚೇಂಜ್ ಮಾಡುವಂಥದ್ದು. ಸರಿ, ನಿನ್ನೆ ಕೇಳಿದ್ರು, ನಾನು ಹೇಳಿದೆ ನೋಡೋಣಪ್ಪ, ಚುನಾವಣೆ ಎಲ್ಲ ಮುಗಿದ ಮೇಲೆ ಪರಿಶೀಲನೆ ಮಾಡೋಣ ಅಂತ. ಏನಾದರೂ ಪುನರ್ರಚನೆ ಮಾಡುವ ಸಾಧ್ಯತೆ ಇದೆ ಸಂಪುಟ ಪುನರ್ರಚನೆ ಸಾಧ್ಯತೆ ಇಲ್ಲಪ್ಪ. ನಾನು ನಾಗೇಂದ್ರ ಬಗ್ಗೆ ಹೇಳಿದ್ರೆ ಪುನರ್ರಚನೆ ಅಂತ ಕೇಳ್ತಾ ಇದೆಯಾ? ಅಲ್ಲಲ್ಲ, ಸೇರಿಸ್ಕೊತಾರೆ ಮತ್ತೇನಾದರೂ ಬೇರೆ ಚೇಂಜ್ ಮಾಡುವಂಥದ್ದು. ಸರಿ, ನಾಗೇಂದ್ರ ಅವರನ್ನು ಈ ಏನು ವಾಲ್ಮೀಕಿ ಹಗರಣದ ಪ್ರಕರಣ ಇದೆ ಅದರಲ್ಲಿ ಅವ್ರದ್ದೇನೂ ಇನ್ವಾಲ್ವ್ಮೆಂಟ್ ಇಲ್ಲ ಹಾಗೆ ಅಂತೇಳಿ ಅವರು ಕ್ಲೀನ್ ಚಿಟ್ ತೊಗೊಂಡು ಹೊರಗಡೆ ಬಂದರೆ ತಗೊಳ್ಳೋ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಹಿಂದೆ ಕೂಡ ಜಾರ್ಜ್ ಅವ್ರ ಕೇಸ್ನಲ್ಲೂ ಕೂಡ ತೊಗೊಂಡಿದ್ರು. ಇನ್ನೂ ಅಂಥದ್ದು ಭಾಳ ಕೇಸ್ಗಳಲ್ಲಿ ಆ ರೀತಿ ಆಗಿದೆ. ಆದರೆ ನಾಗೇಂದ್ರ ಅವರಿಗೆ ತೊಗೊಳ್ಳೋದು ಬಿಡೋದು ಇಟ್ ಈಸ್ ದಿ ಪ್ರೊರಾಗೇಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್. ಅವರು ಒಂದು ವೇಳೆ ತೊಗೋಬೇಕು ಅಂಥೇಳಿ, ಇಲ್ಲ ಅವ್ರದ್ದೇನು ತಪ್ಪಿಲ್ಲ ಅಂಥೇಳಿ ಆಗೋದಾದರೆ ತೊಗೊಳ್ಳೋ ಸಾಧ್ಯತೆಗಳಿದ್ದಾವೆ. ಗೊತ್ತಿಲ್ಲ ಅದು ಕೋರ್ಟಲ್ಲಿ ಡಿಸೈಡ್ ಆಗಬೇಕಲ್ಲ. ಕೋರ್ಟ್ನಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿ ಆಗೋದಾದರೆ ನ್ಯಾಚುರಲ್, ಅದಕ್ಕಿಂತ ಇನ್ನೇನಿದೆ. ನಾಗೇಂದ್ರ ಅವರನ್ನು ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.